ಮಾನ್ಯ ಸಭಾಧ್ಯಕ್ಷರೇ, ಗೌರ್ಮೆಂಟ್ ಸುರೇಶ್ ಶೆಟ್ಟಿ ಎಷ್ಟು ಬೇಗ ಮುಗಿಸಿದ್ರು? ಎಸ್ ಅಷ್ಟೇ, ಅದಕ್ಕಿಂತಲೂ ಕಮ್ಮಿ ಇದೆ ಸಭಾಧ್ಯಕ್ಷರ. ನಮ್ಮಲ್ಲಿ ಒಂದು ಒಳ್ಳೆ SP ಅವರನ್ನು ಕೊಟ್ಟಿದ್ದಾರೆ, ನಾನ್ ಕರಪ್ಟ್ ಅಂತೇಳಿ ಹೇಳಿ ಅವ್ರ ಇಲ್ಲ ಅದು ಕರಾವಳಿಯ ಸಮಸ್ಯೆ ಅಲ್ವಂತು. ನಮಗೇನು ಸಮಸ್ಯೆ ಆಗಿದೆ ಕೇಳಿದ್ರೆ ಅವರು ರೋಬೋಟ್ ಥರ ಇದ್ದಾರೆ, ಯಾವುದೇ ಮನುಷ್ಯರ ಸಮಸ್ಯೆಗಳನ್ನು ಮಾತ್ರ ಅವ್ರ ಹತ್ರ ಹೇಳಲಿಕ್ಕಾಗೋದಿಲ್ಲ. ನಮ್ಮಲ್ಲಿ ಕಾನೂನಿನ ಪ್ರಕಾರ ಹೊಯ್ಗೆಯ ವಿಷಯವನ್ನು ಮೈನ್ಸ್ ಅಂತ ಆ್ಯಡ್ ಮಾಡಿ ಬಿಟ್ಟಿದ್ದಾರೆ, ಕಲ್ಲನ್ನು ಕೆಂಪು ಕಲ್ಲನ್ನು ಮೈನ್ಸ್ ಅಂತ ಆ್ಯಡ್ ಮಾಡಿ ಬಿಟ್ಟಿದ್ದಾರೆ. ಆದರೆ ನಮಗೆ ಅದು ಅಷ್ಟು ದೊಡ್ಡ ಮೈನ್ಸಿನ ವಿಷಯ ಅಲ್ಲ, ದಿನನಿತ್ಯದ ವಿಷಯ ಅದು. ಆದರೆ ಅಲ್ಲಿಯ ಸಮಸ್ಯೆಯನ್ನು ಅಲ್ಲಿ ಸಾಲ್ವ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಅವರು ಎರಡನೇ ಚರ್ಚೆಗೆ ಅವಕಾಶ ಕೊಡೋದಿಲ್ಲ. ನೀವು ಅದನ್ನು ಮಿನಿಸ್ಟ್ರಿಗೆ ಹೇಳಿ ಕಾನೂನನ್ನು ಬದಲಾಯಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಹಂಚಿನ ಫ್ಯಾಕ್ಟ್ರಿಗಳು ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟದ್ದು ಕರಾವಳಿಯಲ್ಲಿ ನಿಮ್ಗೆ ಅಂದಾಜಿದೆ. ಆದರೆ ಅಲ್ಲಿಗೆ ಬೇಕಾದ ಆವೆ ಮಣ್ಣನ್ನು ಮೈನ್ಸ್ ಅಂತ ಕನ್ಸಿಡರ್ ಮಾಡಿ ಇಟ್ಟಿದ್ದಾರೆ. ಆ ಎಲ್ಲ ಫ್ಯಾಕ್ಟ್ರಿಗಳು ಬಂದಾದರೆ 1000 ಜನ ಬಡವರ ಮನೆಗೆ ತೊಂದರೆ ಆಗ್ತದೆ. ಸೊ ಇದನ್ನು ಸಹಿತ ಅಲ್ಲಿ ಗಮನಿಸಬೇಕು ಅಂತೇಳಿ ಹೇಳಿ ಅವ್ರು ಬಿಟ್ಟ ವಿಷಯಗಳನ್ನು ಹೇಳ್ತಾ ಇದ್ದೇನೆ. ಅದರಲ್ಲಿ ನಮಗೆ ಕಂದಾಯ ಸಚಿವರು ಮತ್ತು RDPR ಅಲ್ಲಿ ಗಮನಿಸಬೇಕಾದ್ದು, ನಮಗೆ 9/11 ಸಮಸ್ಯೆಯಿಂದಾಗಿ 16,000 ಮನೆಗಳ ಹೇಳಿದರು. ಅದರಲ್ಲಿ VAಗಳು, ವೆಟರ್ನರಿ ಡಾಕ್ಟ್ರು, PDO ಎಲ್ಲ ವಿಷಯಗಳ ಕೊರತೆ ಇದ್ದು, ಅನುದಾನಗಳು ಇಲ್ಲ, ಸಿಬ್ಬಂದಿಗಳು ಇಲ್ಲ ಅಂತೇಳಿ ಹೇಳುವಾಗ ಅಲ್ಲಿನ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಗಮನಿಸಬೇಕು ಅಂತ ಹೇಳ್ತೇನೆ. ಮತ್ತು ಮಳೆಗಾಲ ಬಂದಾಗ ಕಡಲ್ ಕೊರೆತದ ವಿಷಯ ಎತ್ತಲಿಕ್ಕೆ ಶುರು ಮಾಡ್ತೇವೆ. ಆಯಿತು, ಈಗ ಮಳೆ ಬಂದಾಯಿತು, ಕಡಲ್ ಕೊರೆತ ಶುರುವಾಗಿತ್ತು, ನೆಕ್ಸ್ಟ್ ಇಯರ್ ನೋಡು ಅಂತ ಹೇಳ್ತೇವೆ. ಪ್ರತಿ ವರ್ಷ ಇದನ್ನು ಹೇಳ್ತಾ ಮುಂದೆ ಹೋಗ್ತಾ ಇದೆ ಬಿಟ್ಟರೆ ಅದಕ್ಕೆ ಪರಿಹಾರ ಆಗ್ತಾ ಇಲ್ಲ. ಕಡಲಿನ ಸಮಸ್ಯೆ ನಮ್ಮೂರಿನವರು ಮಿನಿಸ್ಟರ್ ಆದಾಗ ನಾವು ಇದೆಲ್ಲ ಒಂದು ಹಂತಕ್ಕೆ ಬರ್ತದೆ ಅಂತ ಅಂದ್ಕೊಂಡಿದ್ದೇವೆ. ಇದು ಯಾವುದು ಪರಿಹಾರ ಆಗುವ ದೃಷ್ಟಿ ಕಾಣ್ತಾ ಇಲ್ಲ. ಕಡಲ ಮಕ್ಕಳ ಕೂಗು ಇಲ್ಲಿವರೆಗೆ ಕೇಳ್ತಾ ಇಲ್ಲ ಅನ್ನೋದು ನೋವಾಗಿದೆ. ಸೊ ಅದಕ್ಕೂ ಸಹಿತ ಏನಾದರೂ ಒಂದು ಪರಿಹಾರ ಹೇಳಬೇಕು ಅಂತ ಅಂದ್ಕೊಳ್ತೇವೆ. ಜೊತೆಗೆ ಸರ್ಕಾರಿ ಶಾಲೆಗಳು ಬೀಳುವ ಪರಿಸ್ಥಿತಿ, ಅಪಾಯದ ಶಾಲೆಗಳು, ಅದು ನೂರಾರು ಆದ್ರೆ ಶಾಲೆಗಳದ್ದು ಕರಾವಳಿ ಎಲ್ಲ ಬಂತಲ್ಲ, ಮಳೆದು ಬಂತಲ್ಲಿ ಆಗುವಾಗ ಈ ಸಮಸ್ಯೆ ಅಂತಲೇ ಆಗ್ತದೆ. ಸೊ ಹಾಗಾಗಿ ಇದನ್ನು ಸಹಿತ ಇದು ಪರಿಹಾರಕ್ಕೆ ದಾರಿ ಮಾಡ್ಕೋಬೇಕು. ನಾವೆಲ್ಲರೂ ಒಟ್ಟಾಗಿ ಹೇಳಿದ ಎಲ್ಲ ಸಮಸ್ಯೆಗಳಿಗೆ ಇದಕ್ಕೊಂದು ಸರ್ತಿ ವಿಶೇಷ ಗಮನ ಕೊಡದೇ ಇದ್ರೆ ಅಂತ ಆಗ್ತದೆ. ಇದನ್ನು ಮಾಡ್ಬೇಕು ಅಂತ ಕೇಳ್ಕೊತೇನೆ. ಬೇಗ ಮುಗಿಸಿ. ಧನ್ಯವಾದ.